Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 60 verse 22. Even your smallest and humblest family will become as great as a powerful nation. ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 22ನೇ ವಚನ. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ನಾವು ಜೀವಿಸುತ್ತಾ ಇರುವ ಈ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲ ಜನರು ಅಂದುಕೊಳ್ಳುತ್ತಾರೆ, ನಾನು ಅಂದುಕೊಂಡದ್ದು ಅತಿ ಬೇಗನೆ ನೆರವೇರಬೇಕು, ತಕ್ಷಣವೇ ನಡೆದು ಬಿಡಬೇಕೆಂಬುದಾಗಿ ನಾವೆಲ್ಲ ಬಯಸುವಂಥವರಾಗಿದ್ದೇವೆ. ಆದರೆ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ, ಕ್ಲುಪ್ತ ಕಾಲದಲ್ಲಿ ಬಲು ಬೇಗನೆ ಉಂಟು ಮಾಡುವೆನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ದೇವರು ಈ ವಾಗ್ದಾನವನ್ನು ಕೊಟ್ಟಿದ್ದಾರೆ, ಆದರೆ ಅದು ಒಂದು ಕ್ಲುಪ್ತ ಕಾಲದಲ್ಲಿ ನೆರವೇರುವಂಥದ್ದಾಗಿದೆ. ದೇವರ ಕಾಲದಲ್ಲಿ ನೆರವೇರುವಂಥದ್ದಾಗಿದೆ. ಆದರೆ ನಾವು ಅಂದುಕೊಂಡಂತೆ ನೆರವೇರುವುದಿಲ್ಲ, ನಾವು ಅಂದುಕೊಂಡ ಸಮಯದಲ್ಲಿ ಅದಾಗುವುದಿಲ್ಲ. ಎಲ್ಲವೂ ಕರ್ತನ ಸಮಯದಲ್ಲಿ ಉಂಟಾಗುವಂಥದ್ದಾಗಿದೆ. ಇಂದಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕನಿಷ್ಠನನ್ನು ಶ್ರೇಷ್ಠನನ್ನಾಗಿ ಮಾಡುವ ನಮ್ಮ ದೇವರು ಎಂಬುದಾಗಿ. ಹೌದು, ಒಬ್ಬ ಚಿಕ್ಕವನಿಂದ ಒಂದು ದೊಡ್ಡ ಕುಲ, ಒಬ್ಬ ಅಲ್ಪನಿಂದ ಒಂದು ಬಲವಾದ ಜನಾಂಗವನ್ನು ದೇವರು ಮಾಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಬಲಹೀನತೆ ಇರುವಾಗಲೇ ನಮ್ಮ ದೇವರು ನಮಗೆ ಬಲವನ್ನು ಕೊಡುವಂಥವರಾಗಿದ್ದಾರೆ. ಇಂದು ನೀವು ಅಂದುಕೊಳ್ಳುತ್ತಾ ಇರ್ಬೋದು, ನಾನು ಅತ್ಯಂತ ಚಿಕ್ಕವನು, ನಾನು ಅವಿದ್ಯಾವಂತನು, ನನ್ನಿಂದ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಾನು ಯಾರಿಗೂ ಬೇಡವಾದವನು ಎಂಬುದಾಗಿ ನೀನು ಭಾವಿಸಿಕೊಳ್ಳುತ್ತಾ ಇರಬಹುದು. ಆದರೆ ದೇವರು ಇಂದು ನಿನಗೇ ಹೇಳ್ತಾ ಇದ್ದಾರೆ, ಒಬ್ಬ ಅಲ್ಪನಿಂದ ದೊಡ್ಡ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಉದಾಹರಣೆಯಾಗಿ ನೋಡಬೇಕಾದ್ರೆ, ಒಬ್ಬ ಕುರಿ ಕಾಯುವಂತಹ ಚಿಕ್ಕ ಬಾಲಕನಾಗಿರುವ ದಾವೀದನನ್ನು ದೇವರು ಆರಿಸಿಕೊಂಡು ತನ್ನ ಜನಾಂಗವಾದ ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ಮಾಡಿದ್ದಾರೆ. ಮತ್ತು ಕೇವಲ 5 ರೊಟ್ಟಿ 2 ಮೀನುಗಳಿಂದ ನಮ್ಮ ಯೇಸು ಸ್ವಾಮಿ 5,000 ಜನರಿಗೆ ಉಣಬಡಿಸಿದ್ದಾರೆ. ಅದಕ್ಕಾಗಿ ನನ್ನ ಪ್ರಿಯ ದೇವಜನರೇ, ನಿಮ್ಮ ಆರಂಭ ಈ ಹೊತ್ತು ಅಲ್ಪವಾಗಿರಬಹುದು, ಸಣ್ಣದಾಗಿರಬಹುದು, ಆದರೆ ನಿಮ್ಮನ್ನು ನೀವು ದೇವರ ಹಸ್ತದ ಕೆಳಗೆ ಬಂದು ಒಪ್ಪಿಸಿಕೊಡುವಾಗ ದೇವರ ಹಸ್ತ ನಿಮ್ಮ ಮೇಲಿರ್ತದೆ. ನೀವು ಅತ್ಯಂತ ಆಶೀರ್ವಾದದಾಯಕವಾಗಿ ಈ ಲೋಕದಲ್ಲಿ ಜೀವಿಸುತ್ತೀರಿ. ಯೋಸೇಫನನ್ನು ನಾವು ನೋಡುವಾಗ, ಅವನು ಕೇವಲ ಒಂದೇ ದಿನದಲ್ಲಿ ಐಗುಪ್ತ ದೇಶದ ಪ್ರಧಾನಮಂತ್ರಿ ಆಗಿಲ್ಲ. ಅವನು ಸೆರೆಮನೆಯಲ್ಲಿ ಬಿದ್ದನು, ಕಷ್ಟದಲ್ಲಿ ಮುಳುಗಿ ಹೋಗಿದ್ದನು, ಅನ್ಯಾಯವಾಗಿ ಸೆರೆಮನೆಗೆ ಹಾಕಲ್ಪಟ್ಟನು, ಅನೇಕ ಸಂಕಷ್ಟಗಳನ್ನು ಅನುಭವಿಸಿದನು, ಗುಲಾಮನಾಗಿ ಕೆಲಸ ಮಾಡಿದನು, ಅಣ್ಣಂದಿರಿಂದಲೇ ಮೋಸ ಹೋದನು. ಹೀಗೆ ಅನೇಕ ಕಷ್ಟಗಳು ಅವನ ಜೀವಿತದಲ್ಲಿ ಬಂದಿವೆ. 13 ವರ್ಷಗಳ ನಂತರ ದೇವರು ಅವನಿಗೆ ಉನ್ನತ ಸ್ಥಾನಕ್ಕೆ ತಂದಿದ್ದಾರೆ. ತನ್ನ ಕ್ಲುಪ್ತ ಕಾಲದಲ್ಲಿ ದೇವರು ಅವನಿಗೆ ದೇಶದ ಅಧಿಪತಿಯನ್ನಾಗಿ ಮಾಡಿದ್ದಾರೆ. ಅದೇ ದೇವರು ನಿನಗೂ ಕೂಡ ಉನ್ನತಿಗೆ ತರ್ತಾರೆ. ಇಷ್ಟು ದಿವಸಗಳವರೆಗೆ ಅವನು ಕಷ್ಟಪಟ್ಟನು, ಆದರೆ ಒಂದೇ ಒಂದು ದಿನದಲ್ಲಿ ಅವನು ಐಗುಪ್ತ ದೇಶದ ಮಂತ್ರಿಯಾದನು. ಹಾಗೆ ಕ್ಲುಪ್ತ ಕಾಲ ಬಂದಾಗ ದೇವರು ಒಂದೇ ದಿನದಲ್ಲಿ ನಿನ್ನನ್ನು ಮೇಲಕ್ಕೆತ್ತುತ್ತಾರೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ಇವತ್ತು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನೀವು ನಿರಾಶರಾಗಬೇಡ್ರಿ. ಇಂದು ನೀವು ಆರ್ಥಿಕವಾಗಿ ಅನುಭವಿಸುತ್ತಾ ಇರುವಂಥ ಈ ಸಮಸ್ಯೆಯಿಂದ ಬಲಗುಂದಿ ಹೋಗಬೇಡ್ರಿ. ನೀನು ನಿನ್ನ ಕುಟುಂಬದಲ್ಲಿ ಇವತ್ತು ಅಲ್ಪನಾಗಿ ಕಿರಿಯವನಾಗಿ ಕಾಣ್ತಾ ಇರ್ಬೋದು, ಆದರೆ ಈ ಹೊತ್ತಿನ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ದೇವರೇ, ನೀನು ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಒಂದು ಬಲವಾದ ಜನಾಂಗವಾಗುವುದು ಎಂಬುದಾಗಿ ಹೇಳಿದೆಯಲ್ಲಪ್ಪ. ಈ ವಾಗ್ದಾನದ ವಾಕ್ಯ ನನ್ನ ಜೀವಿತದಲ್ಲಿ ನೆರವೇರಿಸು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡು. ಕೇವಲ ನೀನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ದೇವರ ಸಮಯಕ್ಕಾಗಿ ತಾಳ್ಮೆಯಿಂದ ಕಾದಿದ್ದರೆ ಸಾಕು. ಖಂಡಿತವಾಗಿಯೂ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ನೀನು ದೇವರ ಮೇಲೆ ಭರವಸೆ ಇಡುವಾಗ 1000 ಪಟ್ಟು ಹೆಚ್ಚಿಸಲಿಕ್ಕೆ ದೇವರು ಶಕ್ತಿವಂತನಾಗಿದ್ದಾನೆ. ಆದ್ದರಿಂದ ಇವತ್ತೇ
ಕ್ರಿಸ್ತನ ಮೇಲೆ ಸಂಪೂರ್ಣವಾದ ಭರವಸೆ ಇಟ್ಟು ತಾಳ್ಮೆಯಿಂದ ಕಾಯ್ದಿರು, ನಿನಗೆ ದೇವರು ಉನ್ನತ ಸ್ಥಾನವನ್ನು ಕೊಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವೆ ಕರ್ತನೆ. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು ಎಂಬುದಾಗಿ ಹೇಳಿದೆಯಲ್ಲಪ್ಪ. ಈ ವಾಗ್ದಾನದ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಪ್ಪ. ನೀನು ಕೊಟ್ಟಿರುವ ಈ ವಾಗ್ದಾನದ ವಾಕ್ಯ ಕ್ಲುಪ್ತ ಕಾಲದಲ್ಲಿ ನೆರವೇರುವಂಥದ್ದಾಗಿದೆ ದೇವರೇ. ಇದಕ್ಕಾಗಿ ನಾವು ತಾಳ್ಮೆಯಿಂದ ಕಾಯಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು. ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡು. ನಿನ್ನ ಬೆಳಕು ಅವರಲ್ಲಿ ಪ್ರಕಾಶಿಸಲಿಕ್ಕೆ ಆಗುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.